ನಿತ್ಯ ಅವರೇ, ನಿಮ್ಮಲ್ಲಿ ಈ ಥರ ಒತ್ತಡ ಹಾಕೋದು ದೊಡ್ಡ ತಪ್ಪು ಅಂತ ನನಗೆ ಗೊತ್ತು. ಆದರೆ ಹೊಳೆಗಿಳಿದ ಮೇಲೆ ಚಳಿ ಬಗ್ಗೆ ಯೋಚಿಸ್ಬಾರ್ದಲ್ವಾ? ಒಂದು ಸುಳ್ಳು ಮುಚ್ಚೋದಕ್ಕೆ ಪದೇ ಪದೇ ಸುಳ್ಳು ಹೇಳ್ತಾನೆ ಇದ್ದೀವಿ. ಪ್ಲೀಸ್ ನನಗೆ ಕ್ಷಮಿಸಿ. ಇಲ್ಲ, ಕ್ಷಮೆ ಕೇಳಬೇಕಾಗಿರೋದು ನಾನು. ಮದುವೆ ಸುಳ್ಳಿನ ಮೇಲೆ ನಿಂತಿದೆ ಅಂತ ನಮಗೆ ಮಾತ್ರ ಗೊತ್ತು, ಆದರೆ ಈ ಮನೆಯವ್ರ ಕಣ್ಣಿಗೆ ಅದೇ ನಿಜ. ಅಂದಮೇಲೆ ಇಲ್ಲಿನ ರೀತಿ ನೀತಿನ ನಾನು ಪಾಲನೆ ಮಾಡಬೇಕು. ಆದರೆ ಅದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಕರ್ಣ. ಇದರಿಂದ ಯಾರಿಗೆ ಎಷ್ಟು ನೋವಾಗುತ್ತೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೋಡಿ, ನಿಮ್ಮ ನಿರ್ಧಾರದ ಬಗ್ಗೆ ನಂಗೆ ಗೌರವ ಇದೆ, ಆದರೆ ಕೆಲವೊಂದು ಗುಟ್ಟನ್ನ ಕಾಪಾಡಬೇಕು ಅಂದರೆ ಅನಿವಾರ್ಯವಾಗಿ ತಲೆ ಬಾಗ್ಲೇಬೇಕಲ್ವಾ? ತಲೆ ಬಾಗೋದ್ರಲ್ಲಿ ತಪ್ಪಿಲ್ಲ, ಆದರೆ ಇದನ್ನೆಲ್ಲ ಮಾಡಬೇಕಾಗಿರೋದು ಈ ಮನೆಗೆ ಬರೋ ನಿಜವಾದ ಸೊಸೆ. ಅಂದ್ರೆ ನಿಮ್ಮ ಕೈ ಹಿಡಿದು ಜೀವನ ಪೂರ್ತಿ ನಿಮ್ಮ ಜೊತೆಗಿರೋ ಹುಡುಗಿ. ಈಗ ನಾನು ಯಾರಿಗೋಸ್ಕರನೂ ಆ ಸ್ಥಾನದಲ್ಲಿ ನಿಂತರೆ ಮುಂದೆ ನಿಮ್ಮ ಹೆಂಡತಿಯಾಗಿ ಬರೋ ಹುಡುಗಿಗೆ ಇದೆಲ್ಲ ಗೊತ್ತಾದ್ರೆ ಅವಳ ಮುಂದೆ ನಿಮಗೆ ತಲೆ ಎತ್ಕೊಂಡು ನಿಲ್ಲಕ್ಕಾಗತ್ತಾ? ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಹುಡುಗಿ ಇದ್ದಿದ್ರೆ ಆಗ್ಲೂ ನೀವು ಇದನ್ನೇ ಹೇಳ್ತಿದ್ರಾ? ನಾಳೆ ಅವಳು ಸೊಸೆಯಾಗಿ ಮನೆಗೆ ಬಂದಾಗ ಎರಡನೇ ಆಯ್ಕೆ ಥರ ಕಾಣ್ತಾಳಲ್ವಾ? ನೀವೇ ಯೋಚನೆ ಮಾಡಿ. ನನ್ನ ಮನಸ್ಸಲ್ಲಿರೋ ಹುಡುಗಿ ಇದನ್ನೆಲ್ಲ ನೋಡಿ ಸಂಕಟ ಪಡ್ತಿದ್ದಾಳೆ ಅಂತ ನಿಮ್ಗೆ ಹೇಗೆ ಹೇಳಿ ನಿತ್ಯ? ಕರ್ಣ, ಅವ್ರು ನನಗೆ ಇದನ್ನೆಲ್ಲ ಮಾಡು ಅಂತ ಹೇಳಿದಕ್ಕೆ ಸಿಟ್ಟು ಬರಲಿಲ್ಲ. ಈಗ ನಾನು ಪರಿಸ್ಥಿತಿ ಕಟ್ಟಿಬಿದ್ದು ಎಲ್ಲಾನು ಮಾಡ್ತಾ ಹೋದ್ರೆ ಈ ಮನೆ ಸೊಸೆಯಾಗಿ ನಾನು ಅವ್ರಿಗೆ ಹೆಚ್ಚು ಇಷ್ಟ ಆಗ್ತಾ ಹೋಗ್ತೀನಿ. ಆಗ ಈ ಸ್ಥಾನಕ್ಕೆ ನಾನು ತಕ್ಕೋಳು ಅಂತ ಅವರೆಲ್ಲ ಪಾಪ ನಂಬ್ಕೊಂಡ್ಬಿಡ್ತಾರೆ. ಮುಂದೆ ನಾನು ಈ ಮನೆಯಿಂದ ಹೊರಟೋದಾಗ ಅವ್ರ ಮನ್ಸನ್ನು ಮಾತ್ರ ಅಲ್ಲ, ಅವ್ರಗಳ ನಂಬಿಕೆನೂ ನುಚ್ಚು ನೂರು ಮಾಡ್ತೀನಿ. ಆ ನಂಬಿಕೆ ದ್ರೋಹನ ನನ್ನ ಮೇಲೆ ತಂದ್ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ ಕರ್ಣ. ನೀವು ನನಗೆ ಎಷ್ಟೆಲ್ಲ ಉಪಕಾರ ಮಾಡಿದ್ದೀರಾ, ನಾನು ಹೇಗೆ ನಿಮಗೆ ಮೋಸ ಮಾಡಲಿ ಕರ್ಣ? ನಿಮ್ಮ ಹುಡುಗಿ ಸ್ಥಾನದಲ್ಲಿ ನಾನು ನಿಂತು ನಿಮಗೆ ಸೇರ್ಬೇಕಾಗಿರೋ ಚಂದದ ಕ್ಷಣಗಳನ್ನೆಲ್ಲ ನಾನು ಹೇಗೆ ಕಿತ್ಕೊಳ್ಳಿ? ನಿತ್ಯವರೇ, ನಿಮ್ದು ಒಂದೊಂದು ಮಾತು ನಿಮ್ಮ ಮೇಲಿರೋ ಗೌರವನ ಜಾಸ್ತಿ ಮಾಡ್ತಿದೆ. ಆದರೆ ಒಂದು ಮಾತು ಹೇಳ, ನಾಳೆ ಏನಾಗುತ್ತೆ ಅನ್ನೋದು ನಿಧಿ, ಯಾಕೆ ಹೇಳ್ತಿದ್ಯಾ ನೀನು? ನೀನು ಹತ್ತಷ್ಟು ಕಣ್ಣೀರ್ ಬರುತ್ತೆ ಹೊರತು ಯಾವುದು ಬದಲಾಗಲ್ಲ. ನೋಡು, ನೀನು ಅಳ್ಬಾರ್ದು, ಯಾವುದೇ ಕಾರಣಕ್ಕೂ ಅಳ್ಬಾರ್ದು, ಅಳ್ಬಾರ್ದು. ಯಾಕೆ ಪುಟ್ಟ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ನಾನು ಯಾಕೆ ಬೇಜಾರಾಗಿದ್ದೀನಿ ಅಂತ ನಿಮಗೆ ಗೊತ್ತಾ? ಅಯ್ಯೋ, ಎಲ್ಲರೂ ಇಲ್ಲೇ ನೋಡ್ತಾ ಇದ್ದಾರೆ. ಏನಪ್ಪ ಮಾಡೋದು? ಆಯ್ತಾ? ಹಲೋ. ಮೊದಲು ನೀವು ಕೂಲ್ ಆಗಬೇಕು, ಮಾತ್ರೆ ಬಿಸಿ ಆಗಬೇಕು, ನಿಧಾನ ಉಸಿರು ಎಳೆದು ಉಸಿರು ಬಿಡಿ. ಸ್ಟೇ ಕಾಮ್. ಓಕೆ. ಆಯ್ತು. ಆಮೇಲೆ ಈಗ ಪಾತ್ರೆಗೆ ಶಾವಿಗೆ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರಿರಿ. ಆಯ್ತು.
ಜಾಸ್ತಿ ಕೆಂಪಾಗಕ್ಕೆ ಬಿಡಬೇಡಿ, ಘಮ ಘಮ ಅಂತ ನಿಮಗೆ ಪರಿಮಳ ಬರಬೇಕು. ಲೋ ಫ್ಲೇಮ್. ಶಾವಿಗೆ ಕೆಂಪಾಗಿದ ತಕ್ಷಣ ಸ್ವಲ್ಪ ಹಾಲು ಹಾಕಿ. ಸ್ವಲ್ಪ ಅಂದ್ರೆ ಎಷ್ಟು? ಸ್ವಲ್ಪ ಅಂದರೆ ಪಾಯಸಕ್ಕೆ ಬೇಕಾದಷ್ಟು. ಶಾವಿಗೆ ಕೆಂಪಾಗಿದೆ ತಾನೇ? ಹಾ ಆಗಿದೆ. ಇಲ್ಲಾಂದ್ರೆ ಮುದ್ದೆ ಆಗ್ಬಿಡು. ಉರಿತಾ ಇದ್ದೀನಿ. ಆದ್ರೆ ಹಾಲು ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗ್ತಲ್ಲ, ಸ್ವಲ್ಪ ಅರ್ಥ ಆಗೋ ಥರ ಹೇಳ್ತೀರಾ? ಅರ್ಥ ಆಗೋ ಥರ ಇನ್ನೆಂಗ್ರಿ ಹೇಳೋದು? ನೀವು ಶಾವಿಗೆ ಎಷ್ಟು ಹಾಕಿದ್ರೆ ಹೇಳಿ. ಇಲ್ಲೊಂದು ಬಟ್ಲಲ್ಲಿತ್ತು, ಅಷ್ಟು ಹಾಕಿದೆ. ಅಪ್ರಾಕ್ಸಿಮೇಟ್ಲಿ 200 ಗ್ರಾಮ್ಸಾ? ಹಾ ಇರ್ಬೋದು. ಪರ್ಫೆಕ್ಟ್. ಅಲ್ಲಿರೋ ಹಾಲಿನ ಪಾತ್ರೆ 1 ಲೀಟ್ರದು. 200 ml ಉಳಿಸಿ ಇನ್ನು 800 ml ಹಾಕಿ. ಹಾ ಓಕೆ. ಈಗ ಕೈ ಆಡಿಸ್ತಾ ಇರಿ. ಕೈಯಾ? ಐ ಮೀನ್ ಸ್ಟರ್ ಮಾಡಿ. ಓಕೆ ಓಕೆ ಓಕೆ. ಛೀ, ಪಾಪ ಅವಳಿಗೆ ಅಡುಗೆ ಮಾಡಕ್ ಬರಲ್ಲ ಕಣೆ. ಪಾಯಸ ಮಾಡಕ್ ಹೋಗಿ ಪಾನಕ ಮಾಡ್ಬಿಟ್ರೆ ಏನ್ ಮಾಡೋದು? ಮುಚ್ಚಡೆ, ಸುಮ್ಮನೆ ಅವಳು ಮಾಡ್ತಾಳೆ, ಎಲ್ಲ ಸರಿ ಹೋಗುತ್ತೆ. ಸರಿ, ಆಮೇಲೆ ಏನು ಮಾಡಬೇಕು? ಹಲೋ ಹಲೋ, ನೀವೇ ಕೇಳ್ತಾ ಇರೋದು. ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಸಕ್ಕರೆ ಹಾಕಿ. ಸಕ್ಕರೆ ಎಲ್ಲಿದೆ? ಅಲ್ಲೇ ಇರುತ್ತೆ ನೋಡಿ. ಹಾ ಸಿಕ್ತು. ಹಲೋ 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 ಹಲೋ